ಎಲ್ರಿಗೂ ನಮಸ್ಕಾರ. ನೀಟಲ್ಲಿ ಸ್ಕ್ಯಾಮ್ ಆಗಿದೆಯಾ? ಬನ್ನಿ ಹಂಗಾದ್ರೆ ಫ್ಯಾಕ್ಟ್ ಸಮೇತ ತಿಳ್ಕೊಳ್ಳೋಣ. ಈ ಸತಿ 720 ಔಟ್ ಆಫ್ 720ಗೆ ತೆಗೆದಿರೋದು 67 ಜನ. ಅಂದರೆ ರ್ಯಾಂಕ್ 1 ಹೋಲ್ಡ್ ಮಾಡ್ತಿರೋದು 67 ಜನ. ಆದರೆ 2022ರಲ್ಲಿ ಬರೀ 4 ಜನ ಇದ್ರು, 2023ರಲ್ಲಿ ಬರೀ 2 ಇದ್ರು. ಅದ್ರ ಜೊತೆಗೆ ಈಗ 67 ಜನದಲ್ಲಿ 6 ಜನ ಒಂದೇ ಸೆಂಟರಲ್ಲಿ ಎಕ್ಸಾಮ್ನ ತಗೊಂಡಿದ್ದಾರೆ. ಅದೇ ಮೋಸ್ಟ್ ಕನ್ಫ್ಯೂಸಿಂಗು. ಇನ್ನು ಎರಡನೇ ರ್ಯಾಂಕ್ ಬಂದ್ಬಿಟ್ಟು 719 ಮತ್ತು 718 ತೆಗೆದಿದ್ದಾರೆ. ಇದು ಟೆಕ್ನಿಕಲಿ ಪಾಸಿಬಲೇ ಇಲ್ಲ. ಯಾಕೆ ಅಂತ ಅಂತೀರಾ? ಈಗ ರಾಂಗ್ ಕ್ವಶನ್ ಆಯಿತು ಅಂತಂದರೆ -1 ಆಗಿರುತ್ತೆ. ಈಗ ಬರ್ದೇ ಇಲ್ಲ ಅಂದರೆ -4, ಯಾಕಂದರೆ ಒಂದು ಕ್ವಶನ್ನೇ ಅಟೆಂಡ್ ಮಾಡಿಲ್ಲ ಅಂತ. ಸೊ ಪಾಸಿಬಲ್ ಇರೋದು 716 ಅಥವಾ 714. ಬಟ್ ಇಲ್ಲಿ ಬಂದಿರೋದು 718 ಮತ್ತು 719. NTA ಎದವ್ರಿಗೆ ಕೇಳಿದ್ದಕ್ಕೆ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ, ಯಾಕಂದರೆ ಟೆಕ್ನಿಕಲ್ ಇಶ್ಯೂ ಇತ್ತು, ಅಂದರೆ ಲೈಕ್ ಟೈಮ್ ಇಶ್ಯೂಸ್ ಜಾಸ್ತಿ ಆಗಿದ್ರಿಂದ ಅವರಿಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ನಿಮ್ಗೇನಾದ್ರು ಇದು ಸ್ಕ್ಯಾಮ್ ಅನ್ನಿಸ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಟೆಕ್ ಔಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.